ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಒಳ್ಳೆ ಮೆಂತ್ಯ ಪಲಾವ್ ತೊಗೊಂಡು ಬಂದಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಒಮ್ಮೆ ಆದರೂ ಈ ಥರ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಮದುವೆ ಮನೆಯಲ್ಲಿ ಏನು ಮಾಡ್ತಾರೆ ನೋಡಿ, ಅದಕ್ಕಿಂತ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ನನ್ನ ಮಗ ಆ ಸೈಡಲ್ಲಿ ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಹೇಳ್ತಾವನೆ. ಅವನಿಗೂ ಟೇಸ್ಟ್ ಮಾಡಿಸ್ತಾ, ನಾನು ಟೇಸ್ಟ್ ಮಾಡ್ತಾ ಅಂತ ಒಳ್ಳೆ ಸವಿ ಮಾಡ್ತಾ ಇದ್ದೀವಿ. ಸೂಪರಾಗಿತ್ತು. ಆ ಟೇಸ್ಟ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಮಾಡ್ಕೊಂಡು ತಿಂದಾಗ ಅಷ್ಟೇ ಗೊತ್ತಾಗೋದು ಅದೇ ಟೇಸ್ಟ್ ಏನು ಅಂತ. ನೋಡ್ಬೋದು, ಒಂದು ಒಳ್ಳೆ ಮೊಸರು ಬಜ್ಜಿ ಮಾಡಿದೆ ಗಟ್ಟಿಯಾಗಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ. ಸೊ ಇವಾಗ ತಿಂದೈದಾಯಿತು. ಇಂಗ್ರೀಡಿಯೆಂಟ್ಸ್ ನೋಡೋಣವಾ, ಬನ್ನಿ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಬಂದು ಗೋಡಂಬಿ, ಬಾದಾಮಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನನಸು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಬಟಾಣಿ ಮತ್ತು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ನೋಡ್ಕೊಳ್ಳೋಣ. ಈಗ ಬಾಣಲಿ ಕಾಯಕ್ಕೆ ಇಡೋಣ ಬನ್ನಿ. ಬಾಣಲಿ ಕಾಯಕ್ಕೆ ಇಟ್ಟು ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಫಸ್ಟು ಚೆನ್ನಾಗಿ ಬಾಣಲಿ ಕಾಯ್ದಾಗಿದ್ದ ತಕ್ಷಣ ಸೊ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಕಾಯಿಲಿ. ಸೊ ಈ ಥರ ಟ್ರೈ ಮಾಡಿದ್ರೆ ಸೂಪರ್ ಆಗೈತಿ. ಏನಕ್ಕೆ ಅಂದರೆ ಸೊ ಹಸಿದು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ತುಂಬ ಐತೆ, ಆರೋಗ್ಯ ಹಾಳಾಗುತ್ತೆ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಸೊ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ, ಏನಲ್ಲ. ಅದಕ್ಕೆ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ, ಗೋಡಂಬಿ, ಸ್ಟಾರ್ ಮೊಗ್ಗು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನನಸು, ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಳಿಸ್ಕೊಳ್ಳೋಣ. ಸ್ವಲ್ಪ ಘಮ 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 ಅನ್ನೋಷ್ಟು ನೋಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಟೋಟಲ್ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಹಾಕಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಏನಾಗಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ. ಸೊ ಮತ್ತು ಮಸಾಲೆ ತಿಂದಾಗ ಆರೋಗ್ಯನೂ ಹಾಳಾಗಲ್ಲ. ತೇಗ್ ಬರ್ತಾ ಇರ್ತಲ್ವ, ಆ ಥರ ಎಲ್ಲ ಬರಲ್ಲ, ತೇಗೆ ಎಲ್ಲ ಬರಲ್ಲ. ಸೊ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸೊ ನೋಡ್ಕೊಂಡು ಹಾಕೋಬೇಕು. ಸೊ ಹಾಕಿದ್ದೀನಿ, ನೋಡ್ಬೋದು. ಇವಾಗ ಒಂದು 3 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳೋಣ. ಧನಿಯಾ ಈ ಥರ ಹಾಕಿ ಮಾಡೋದ್ರಿಂದ ಅಲ್ಲೇ ತಕ್ಷಣ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಒಳ್ಳೆ ರುಚಿಯಾಗೂ ಇರುತ್ತೆ, ಒಂದು ಒಳ್ಳೆ ಫ್ಲೇವರು ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಮಸಾಲ ಹುರಿದು ಮತ್ತು ಅದಕ್ಕೆ ಪಲಾವ್ ತೋರಿಸ್ತಾ ಇರೋದು. ಸೊ ಈ ಮನೇಲೇ ಇರೋ ಧನಿಯಾ ಎಲ್ಲ ಮಾಡಬಾರ್ದು, ಜಾಕಾಯಿ ಹಾಕ್ತಾಯಿದ್ದೀನಿ, ಒಂದೇ ಒಂದು ಚಿಟಿಕೆ ಅಷ್ಟು ಗಮ್ಮಕ್ಕೋಸ್ಕರ, ಫ್ಲೇವರ್ಗೋಸ್ಕರ. ಅದಕ್ಕೆ ಸೊ ಈ ಥರ ಮಾಡೋದ್ರಿಂದ ಏಲಕ್ಕಿ ಕಾಯಿ ಹಾಕ್ತಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟು ಬರುತ್ತೆ, ಚೆನ್ನಾಗೂ ಇರುತ್ತೆ. ಈ ಥರ ತಟ್ಟಂತ ಮಾಡ್ಕೋಬೋದು ನೀವು, ನೋಡ್ಬೋದು. ಇದಕ್ಕೆ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋದು ಬೇಡ, ಮಕ್ಕಳೆಲ್ಲ ತಿನ್ನೋದ್ರಿಂದ ಸೊ ಜಾಸ್ತಿ ಅವಶ್ಯಕತೆ ಇಲ್ಲ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳೋಣ. ಸೊ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆಲೆಲ್ಲ ಒಂದು ಒಳ್ಳೆ ಫ್ರೈ ಆಗಲಿ. ಜಾಸ್ತಿ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೆ ಮಾಡ್ಕೊಂಡು. ಸೊ ಗ್ಯಾಸ್ಟ್ರಿಕ್ಕೆಲ್ಲ ಮಸಾಲೆ ತಿಂದು ಅಯ್ಯೋ ಇದು ಯಾರು ತಿಂತಾರೆ ಮಸಾಲೆ, ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ತೇಗ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರ ಎಲ್ಲ ಆಗೋಲ್ಲ. ಸೊ ಆಯಿಲಲ್ಲಿ ಫ್ರೈ ಆಗೋದ್ರಿಂದ ಸೊ ಹಸಿ ಅಂಶ ಎಲ್ಲ ಹೋಗೋದ್ರಿಂದ ಅಷ್ಟು ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ. ಸೊ ಈ ಥರ ಮಾಡಿದ್ರೆ ಒಳ್ಳೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಬೋದು, ಇದೆಲ್ಲ ಚೆನ್ನಾಗಿ ಎಲ್ಲ ಬಾಡ್ತೈತೆ. ಎಲ್ಲ ಚಟಪಟ ಅಂತ ಜಗಳ ಆಡ್ತಿದ್ದಾವೆ. ನನ್ನ ಉರಿತಾ ಇಲ್ಲ, ನೀನು ಉರಿತಾ ಇಲ್ಲ ಅಂತ. ಅದಕ್ಕೆ ಎಲ್ಲರನ್ನೂ ಸೇರಿಸಿ ಉರಿಯೋಣ ಬನ್ನಿ. ಚಟಪಟ ಅಂತ ಹುರಿದು ಒಂದೊಳ್ಳೆ ಪಲಾವ್ ಮಾಡ್ಕೊಂಡು ತಿನ್ನೋಣ. ನೋಡ್ಬೋದು ಈ ಥರ ಮಾಡಿಸಿ. ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಸಾಕು ಆಯಿಲಲ್ಲೇ. ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಆಗೋವರೆಗೂ, ಸ್ವಲ್ಪ ಸೊಪ್ಪು ಬಾಡೋವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಬಾಡಿಸ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಅದಷ್ಟು ಜಾಸ್ತಿ ಸ್ವಲ್ಪ ಮೆತ್ತಗಿದ್ರೆ ಸಾಕು, ಅಷ್ಟು ಬಾಡಿಸ್ಕೊಂಡ್ರೆ ಸಾಕು. ಸೊ ಇವಾಗೆಲ್ಲ ಬಾಡಿದಾಗೈತೆ, ನೋಡ್ಬೋದು ಇವಾಗ. ಸೊ ಇವಾಗ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ತೆಂಗಿನಕಾಯಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಅನ್ನ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಐತೆ. ಅದಕ್ಕೆ ಹಾಕ್ಬಾರ್ದು, ಸ್ವಲ್ಪ ಲೈಟಾಗಿ ನೋಡ್ಕೊಂಡು ಹಾಕಿದ್ರೆ ಸಾಕು. ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೂ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸೊ ಇದು ಕೂಲ್ ಬಿಡೋಣ. ನೆಕ್ಸ್ಟ್ ಇವಾಗ ಕುಕ್ಕರ್ ಕಾಯಕ್ಕೆ ಇಡೋಣ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋಣ. ಮಿಕ್ಕಿದ್ದು ತುಪ್ಪ ಹಾಕೊಳ್ಳೋಣ. ಬರೀ ತುಪ್ಪನೇ ಹಾಕೋಬೋದು, ಇಲ್ಲ ಎಣ್ಣೆನ ಹಾಕೋಬೋದು. ನಾನಂತೂ 2 ಮಿಕ್ಸ್ ಹೊಡೆದು ಹಾಕೋದು, ಯಾಕೆ ಅಂದರೆ ತುಂಬ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಸೊ ನಾವು ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿ ಎಣ್ಣೆ ಹಾಕೋಬೋದು, ನೋ ಪ್ರಾಬ್ಲಮ್. 2 ಹಾಕಿದ್ರೂ ಚೆನ್ನಾಗಿರುತ್ತೆ, ಒಂದು ಹಾಕಿದ್ರೂ ಚೆನ್ನಾಗಿರುತ್ತೆ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಸ್ವಲ್ಪ ತುಪ್ಪ ಹಾಕಿದ್ರೆ ಸ್ವಲ್ಪ ಬೆಟರ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಪ್ಪ ಎಣ್ಣೆ 2 ಕಾಯ್ದಾದಮೇಲೆ
ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಅವಾಗೇನು ಕೂಲ್ ಆಗೋಗ್ಬಿಟ್ಟಿದ್ದೋ ಆವಾಗ ಆ ಮಸಾಲೆ ಪದಾರ್ಥ ಎಲ್ಲ ರುಬ್ಕೊಳ್ಳೋಣ ಮೊದಲು. ನೋಡ್ಬೋದು ಜಾಸ್ತಿ ಬಿಸಿ ಇದ್ದಾಗೆ ರುಬ್ಬಾರ್ದು. ಸೊ ಇದು ಕೂಲ್ ಆದಮೇಲೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಗಂಧ ಥರ ಇರಬೇಕು. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಬನ್ನಿ. ಮತ್ತು ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನನ್ನಿಸುವ ಏಲಕ್ಕಿಕಾಯಿ, ಪಲಾವ್ ಎಲೆ ಮತ್ತು ಕಸ್ತೂರಿ ಮೆಥಿ ಹಾಕೋಣ. ಸೊ ಯಾಕೆ ಅಂತಂದರೆ ಪಲಾವ್ ಟೇಸ್ಟ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಸೊ ಇವೆಲ್ಲ ಹುರಿದಿದ್ದಾದಮೇಲೆ ಇವಾಗ ಆನಿಯನ್ ಹಾಕೋಣ. ಆನಿಯನ್ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ನೀವು ಪದೇ ಪದೇ ಮಾಡಬೇಕು ಅನ್ಸುತ್ತೆ, ಆ ಥರ ಟೇಸ್ಟ್ ಇರುತ್ತೆ. ಸೊ ನೀವು ಒಂದು ಸತಿ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ. ಸೊ ನೋಡ್ಬೋದು. ಸೊ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಹೆಚ್ಚು ಮಸಾಲೆನೂ ಇಲ್ಲ, ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಮಸಾಲೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಫ್ಲೇವರ್ಫುಲ್ಲಾಗಿ ಒಳ್ಳೆ ಘಮ 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 ಅಂತ ಒಳ್ಳೆ ಪಲಾವ್ ರೆಡಿ ಆಗುತ್ತೆ. ಸೊ ನೋಡ್ಬೋದು. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಕ್ರಂಚಿ ಆಗಿದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕಿ ಬಾಡಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಒಂದು ಅರ್ಧ ಕಟ್ಟಷ್ಟು ಎತ್ಕೊಂಡಿದ್ದೀನಿ. ಸೊ ಹಾಕಿ ಮೆಂತ್ಯ ಸೊಪ್ಪು ಜಾಸ್ತಿ ಇದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ, ಘಮ ಘಮ ಬರುತ್ತೆ. ಒಂದು ಆರೋಗ್ಯಕರ ಆಗೋ ಒಂದು ಒಳ್ಳೆ ಹೆಲ್ದಿ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮೆಂತ್ಯ ಸೊಪ್ಪು ಹುರ್ಕೊಳ್ಳೋಣ. ಈಗ ಬಟಾಣಿ ಹಾಕ್ತಾಯಿದ್ದೀನಿ. ಸೊ ಬಟಾಣಿ ನಾನು ಮನೇಲೇ ನೆನೆಸಿದ್ದೆ. ನೀವು ಗ್ರೀನ್ ಬಟಾಣಿ ಏನಾದ್ರು ಹಾಕೋಬೋದು, ಈ ಬಟಾಣಿ ಏನಾದ್ರು ಹಾಕೋಬೋದು. ಸೊ ವ್ಯತ್ಯಾಸ ಇದರಲ್ಲಿ ಏನಿಲ್ಲ. ಸೊ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಪನ್ನೀರ್ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಇದು ಬರುತ್ತೆ ನೋಡಿ, ಯಾವುದು ಗ್ರೀನ್ ಬಟಾಣಿ ಮತ್ತು ಇವಾಗ ರುಬ್ಬಿರೋ ಮಿಶ್ರಣ ಹಾಕೋಣ. ನೋಡ್ಬೋದು. ಈ ರುಬ್ಬಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಹುರಿಸ್ಕೊಳ್ಳೋಣ. ಡಬಲ್ ಬೀನ್ಸ್ ಅಂತ ಬರುತ್ತೆ ನೋಡಿ, ಆ ಡಬಲ್ ಬೀನ್ಸು ಹಾಕೋಬೋದು. ಸೊ ತರಕಾರಿನೂ ಹಾಕೋಬೋದು. ಸೊ ನಾನು ತರಕಾರಿ ಬೇಡ ಮತ್ತು ಡಬಲ್ ಬೀನ್ಸ್ ಬೇಡ ಅಂದ್ಬಿಟ್ಟು ಇರೋದ್ರಲ್ಲೇ ನಾನು ತೋರಿಸ್ತಾ ಇರೋದು. ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಬೋದು. ಇವಾಗ ಮಸಾಲೆ ಪದಾರ್ಥ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈ ಥರ ವಾಸನೆ ಈ ಥರ ಸ್ಮೆಲ್ ಹೋಗೋ ಗಂಟ ಹುರ್ಕೊಳ್ಳೋಣ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ಹಸಿ ವಾಸನೆ ಹೋದ್ರೇ ಸ್ವಲ್ಪ ಟೇಸ್ಟು ಬರೋದು, ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಅದಕ್ಕೋಸ್ಕರ ಈಗ ಹಸಿ ಸ್ಮೆಲ್ ಹೋದ್ಮೇಲೆ ಅಕ್ಕಿ ಸೇರಿಸ್ಕೊಳ್ಳೋಣ. ಸೊ ನೋಡ್ಬೋದು, ಅಕ್ಕಿ ಆಲ್ರೆಡಿ ಒಂದು ಅರ್ಧ ಗಂಟೆ ನೆನೆಸಿಕ್ಕಿದೆ. ಸೊ ಅಕ್ಕಿ ನೆನೆಸಿಕೊಳ್ಳೋದ್ರಿಂದ ಏನು ಅಂತ ಅಂದರೆ ಉದುರುದ್ರಾಗೂ ಇರುತ್ತೆ, ಸೆಕೆಂಡು ಮತ್ತು ಅಕ್ಕಿ ಹೆಚ್ಚುತ್ತೆ. ಪಲಾವು ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಈಗ ನೀರು ಹಾಕಿ ಎಣ್ಣೆ ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಈ ಥರ ನೆನೆಸಿ ಮತ್ತು ಈ ಥರಲ್ಲೇ ಹುರಿದ್ರೆ ಪಲಾವಲ್ಲೇ ಮತ್ತು ಒಂದಕ್ಕೊಂದು ಬೆರೆತ್ಕೊಂಡು ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಮತ್ತು ಬಿಡಿ ಬಿಡಿಯಾಗಿ ನೀವೇ ನೋಡ್ಬೋದು ಎಷ್ಟು ಉದ್ರಾಗಂದೆ ಅಷ್ಟು ಉದ್ರಾಗಿ ಬರುತ್ತೆ, ಅಷ್ಟು ಟೇಸ್ಟಾಗೂ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡೋಣ. ಸೊ ಅಕ್ಕಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವೇನು ರುಬ್ಬಿದ ಮಿಶ್ರಣದ ನೀರು ಇರುತ್ತೆ, ಸೊ ಬೇರೆ ಅವಶ್ಯಕತೆ ನೀರಿಲ್ಲ. ಸೊ ಅದೇ ಮಿಶ್ರಣದ ನೀರೇ ಹಾಕೋಣ. ಸೊ ಅದೇ ಮಿಶ್ರಣ ನೀರೇ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ನೋಡ್ಬೋದು ಅದೇ ನೀರು ಸಾಕಾಯಿತು. ಸೊ ನೋಡ್ಬೋದು ಅದೇ ನೀರು ಹಾಕಿ ಕುದಿಯೋಕೆ ಬಿಡೋಣ. ಸೊ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ಮುದ್ದೆ ಆದರೂ ಚೆನ್ನಾಗಿರಲ್ಲ, ಜಾಸ್ತಿ ಉದ್ರಾಗಿದ್ದರೂ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ನಲ್ಲಿ ಒಂದು ಒಳ್ಳೆ ಹದವಾಗಿ ಪಲಾವ್ ಆದರೆ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ತಿನ್ನೋದಕ್ಕೋಸ್ಕರ ಅಲ್ವಾ. ಸೊ ಇವಾಗ ಕುದಿಯೋಕೆ ಬಿಡೋಣ. ಒಂದು 2 ಕುದಿ ಬರಲಿ. ಅದು ಕುದ್ದಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಎಕ್ಸ್ಟ್ರಾ ಪದಾರ್ಥ ಏನೂ ಬೇಡ. ಸೊ ಇದು ಅಲ್ಲೇ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಮತ್ತು ಧನಿಯಾ ಪುಡಿ, ಖಾರ ಪುಡಿ ಅಂತ ಮತ್ತೆ ಹಾಕಿ ಹಾಳು ಮಾಡೋದು ಬೇಡ. ಸೊ ನಾವು ಹಾಕಿರೋ ಮಸಾಲೆನೇ ಸಾಕಾಯ್ತಿದೆ. ಇದಕ್ಕೆ ಟೊಮೊಟೊ ಮೊದಲು ಉರಿಲಿಲ್ಲ. ಸೊ ಈ ಥರ ಹಸಿದು ಹಾಕೋದ್ರಿಂದ ಇನ್ನೂ ಫ್ಲೇವರ್ಫುಲ್ಲಾಗಿ ಇನ್ನೂ ಟೇಸ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಮೇಲೆ ಟೊಮೊಟೊ ಉಜ್ಜಿಸ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಟೊಮೊಟೊ ಮೇಲೆ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು ಹೆಂಗೆ ಕುದೀತಾ ಇದೆ ಅಂತ, ಕೊತ 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 ಅಂತ ಕುದೀತಾ ಇದೆ. ಒಳ್ಳೆ ಬಿರಿಯಾನಿ ಥರ ಘಮ್ ಅಂತಾಯಿತು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನ್ ವೆಜ್ಜಲ್ಲಿ ಏನು ಮಾಡೋದಲ್ವ, ವೆಜ್ಜಲ್ಲೂ ಇದೆ ಮಾಡೋಣ. ಅದೇ ಥರ ಒಳ್ಳೊಳ್ಳೆ ರೆಸಿಪಿಗಳು ನೀವು ಯಾವ್ದು ಹೇಳ್ತೀರೋ ಅದು ಮಾಡೋಣ. ಸೊ ಒಂದು 3 ವಿಸಿಲ್ ಕೂಗ್ಸೋಣ. ಯಾಕೆ ಅಂತ ಅಂದರೆ ಅದು ಬಟಾಣಿ ಎಲ್ಲ ಬೆಂದೇ ಇರೋಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು 3 ವಿಸಿಲ್ ಕೂಗಿಸಿ ಘಮ 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 ಅಂತ ಒಳ್ಳೆ ಪಲಾವ್ ರೆಡಿ ಮಾಡ್ಕೊಂಡು ಮೊಸರು ಬಜ್ಜಿ ಜೊತೆ ತಿಂದರೆ ಅದ್ರ ಮಜಾನೇ ಬೇರೆ. ನೋಡ್ಬೋದು
3 ವಿಸಿಲ್ ಆಯಿತು ಮತ್ತೆ ಪಲಾವ್ ಆಗಿದೆ ನೋಡಿ. ಎಷ್ಟು ಉದ್ರಾಗಿ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಸೂಪರ್ ಆಯ್ತು. ಅದು ನೋಡೋಕ್ಕೇ ಕಣ್ಣಿಗೆ ತಂಪಂದರೆ ಬಾಯಿಗೆ ಇನ್ನೆಷ್ಟು ಹಿತಕರವಾಗಿರಲ್ಲ. ಸೊ ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬನ್ನಿ ಬನ್ನಿ, ಬೇಗ 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 ಬನ್ನಿ, ಟೇಸ್ಟ್ ಮಾಡೋಣ. ವೇಸ್ಟ್ ಮಾಡೋದು ಬೇಡ ಟೈಮ್ ಅಲ್ವಾ. ಬಾಯಿಗೆ ಕೆಲಸ ಕೊಡೋಣ, ಅಷ್ಟು ಸೂಪರಾಗಿರುತ್ತೆ. ತಿಂತಾಯಿದ್ರೆ ಮಾತೇ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಪಲಾವ್ ನೋಡೋಕ್ಕೆ. ಬಿಸಿ ಬಿಸಿ ಪಲಾವ್ ಜೊತೆ ಒಳ್ಳೆ ಮೊಸರು ಬಜ್ಜಿ, ಸೈಡಲ್ಲಿ ಬೋಂಡನೋ ಬಜ್ಜಿನೋ ಇದ್ದರೆ ನೆನೆಸ್ಕೊಂಡ್ರೆ ಮಜಾ. ಮತ್ತು ಸೈಡಿಗೆ ಬೋಂಡ ಬಜ್ಜಿ ಇದ್ದರೆ ಆ ಥರ ಹೇಳೋಕ್ಕೆ ಆಗಲ್ಲ. ಸೊ ಅದು ಟೇಸ್ಟ್ ಮಾಡಿದವ್ರಿಗೆ ಗೊತ್ತು ಹೇಗಿದೆ ಅಂತ. ಸೊ ನೋಡ್ಬೋದು ಈ ಥರ ಬಂದಿದೆ ಪಲಾವು. ಸೊ ನೋಡ್ಬೋದು ಫ್ರೆಂಡ್ಸ್, ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇದೇ ಥರ ಯಾವ್ದಾರ ಹೊಸ ವೀಡಿಯೋಗಳು, ಹೊಸ ಅಡುಗೆಗಳು ಬೇಕು ಅಂದರೆ ಪ್ಲೀಸ್ ಯಾವಾಗಾರ ನೀವು ಕಮೆಂಟ್ ಮಾಡ್ಬೋದು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ಸ್ಪೋರ್ಕಲ್ಲಿ ಎತ್ಕೊಂಡೆ. ಈ ಥರ ದೌಲತಿ ಆಗಬೇಕು ಬೇಡ ಅಲ್ವಾ. ದೇವರು ಆರಾಮಾಗಿ ಕೈ ಕೊಟ್ಟಿದ್ದಾನೆ, ಒಳ್ಳೆ ಕೈಲಿ ಬಾರಿಸೋಣ. ಕೈಲಿ ತಿನ್ನೋ ಮಜಾ ಸ್ಪೂನಲ್ಲಿ ಬರಲ್ಲ. ಬನ್ನಿ ಬನ್ನಿ ಬನ್ನಿ, ನಮಗೆ ಯಾಕೆ ದೌಲತ್ತು. ಆರಾಮಾಗಿ ಒಳ್ಳೆ ಕೈಲಿ ಬ್ಯಾಟಿಂಗ್ ಮಾಡಿ ಸೂಪರಾಗಿತ್ತು. ಒಂದು ಒಳ್ಳೆ ಮೊಸರು ಮಜ್ಜಿ ಮಾಡಿದೆ ಅದಕ್ಕೋಸ್ಕರ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ಒಳ್ಳೆ ಬ್ಯಾಟಿಂಗ್ ಮಾಡ್ದೋ. ಸೊ ನೋಡ್ಬೋದು, ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಮತ್ತು ಏನಾರ ತಪ್ಪಿದರೆ ಸಿಂಪುಡಿ ಮಾತಾಡಿದ್ರಲ್ಲಿ. ಮತ್ತು ಇನ್ಯಾವುದೇ ಥರ ಹೊಸ ಅಡುಗೆ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಎಲ್ಲೂ ಹೈಪ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡ್ದಿರಾ, ಎಲ್ಲೂ ಸ್ಕಿಪ್ ಮಾಡ್ದಿರಾ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬಾಯ್ ಟಾಟಾ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ನೀವು ನನ್ನ ಜೊತೆಗೆ ಹೇಗಿತ್ತು ಪಲಾವು ಅಂತ ನೋಡಿದ್ರಾ? ಇದೇ ಥರ ಮಾಡಿ ಹೇಗಿತ್ತು ಅಂತ ಬೇಗ ಫೀಡ್ಬ್ಯಾಕ್ ಕೊಡಿ.